ನಾವೊಂದು ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತೀವಿ. ಹಣ ಮಾಡ್ಬೇಕು ಅಥವಾ ಮನೆ ಕಟ್ಬೇಕು, ಕಾರ್ ತಗೋಬೇಕು. ಏನಕ್ಕಂದ್ರೆ ನಮ್ ಫ್ಯಾಮಿಲಿಗೋಸ್ಕರ. ಬರಕ್ ಕಾಯ್ತಾ ಇದಾವೆ ನಮ್ಗೋಸ್ಕರ. ಬರ್ತೀವಿ ಗುರು, ಕಾಯ್ತಾ ಇದೀವಿ ನಾವು ನಿನ್ನ ಕನ್ಫ್ಯೂಷನ್ ಮಾಡಕ್ ಕಾಯ್ತಾ ಇದೀವಿ ಅಂತ ಹೇಳ್ತಾ ಇರ್ತವೆ. ನಾ ಕಂಪ್ಲೀಟ್ ಆಗಿ ವೀಕ್ ಆಗ್ಬಿಟ್ಟಿದೀನಿ. ನನ್ ಕೈಯಲ್ಲಿ ಆಗ್ತಾ ಇಲ್ಲ ಇಲ್ಲಿ ಕೆಲ್ಸ. ಈ ವಿಡಿಯೋನ ಯಾರಾದ್ರೂ ಸ್ಕಿಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಈಗಲೇ ಹೇಳ್ಬಿಡ್ತೀನಿ, ಭಗವದ್ಗೀತೆಯ 2ನೇ ಅಧ್ಯಾಯದ 7ನೇ ಶ್ಲೋಕವನ್ನ ಓದಿ. ಯಾಕಂದ್ರೆ ಅದರ ಬಗ್ಗೆನೇ ನಾನಿಲ್ಲಿ ಮಾತಾಡೋಕೆ ಹೊರಟಿರೋದು. ಓಕೆ, ಹಾಯ್, ನಾನು ನಿಮ್ಮ ಸಿಂಗಲ್ ಸ್ಕ್ರೀನ್ ನವೀನ್ ಮಾತಾಡ್ತಾ ಇರೋದು. ಸೊ ವಿಷಯ ಏನಪ್ಪಾ ಅಂತಂದ್ರೆ, ಬದುಕಲ್ಲಿ ನಮ್ಗೆಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಗಳಾಗತ್ತೆ. ಯಾವತ್ ಸರಿ ಯಾವತ್ ತಪ್ಪು. ಸೊ ನಾನ್ ತಪ್ಪು ಮಾಡ್ಬಿಟ್ನ ಹೆಂಗೆ ಸರಿ ಮಾಡೋದು, ಅಥವಾ ಅಟ್ಯಾಚ್ಮೆಂಟ್ಗಳು, ಯಾವುದೋ ಒಂದು ರಿಲೇಶನ್ಶಿಪ್ ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಬೇಜಾರಾಗೋದು, ಅಥವಾ ಯಾವ್ದೊಂದು ಕೆಲಸ ಮಾಡಕ್ ಹೊರಟಿರ್ತೀವಿ, ಲೇಸಿನೆಸ್ ಬರುತ್ತೆ, ನಿದ್ದೆಯಿಂದ ಎದ್ದೇಳಕ್ ಆಗಲ್ಲ. ಸೊ ಅಷ್ಟೆಲ್ಲ ಕಷ್ಟ ಪಡ್ಬೇಕಾ, ಬೇಡ ಬಿಡು, ಕಂಫರ್ಟ್ ಝೋನ್ ಅಲ್ಲಿ ಇದ್ಬಿಡೋಣ. ಸೊ ಈ ತರ ತುಂಬಾ ಅನ್ಸುತ್ತೆ. ಸೊ ನನ್ಗೂ ಕೂಡ ಅನ್ಸುತ್ತೆ, ಸೊ ನಿಮ್ಗೂ ಕೂಡ ಅನ್ಸುತ್ತೆ ಅನ್ನೋದು ಗೊತ್ತು. ಸೊ ಸೊ ಇದಕ್ಕೆಲ್ಲ ತುಂಬಾ ಜನ ಉತ್ತರ ಎಲ್ಲಿ ಸಿಗತ್ತೆ ಅಂದ್ರೆ, ನಮ್ಮ ಗೊಂದಲಗಳಿಗೆ ಉತ್ತರ ಎಲ್ಲಿ ಹುಡ್ಕೋದು ಅಂತ ಹುಡುಕ್ತಾ ಇರ್ತೀವಿ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ನಮ್ಮ ಮೈಂಡ್ ಫ್ರೀ ಆಗೋದಕ್ಕೋಸ್ಕರ, ಅದರ ಜೊತೆಗೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗ್ಬೋದು ಅನ್ನೋ ರೀಸನ್ಗೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಕ್ರೋಲ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಟೆಂಪ್ರವರಿ ಖುಷಿ ಸಿಗತ್ತೆ, ಸ್ವಲ್ಪ ಮೋಟಿವೇಶನ್ಗಳು ಸಿಗತ್ತೆ ಕೆಲವು ಸಲ. ಅವೆಲ್ಲ ಟೆಂಪ್ರವರಿ, ಆವಾಗಿಂದ ಆವಾಗ್ಲೇ ಇಳ್ದೋಗುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಜನರೇಷನ್ ಎಲ್ಲ ಹಿಂಗೆ ಇದೆ ಅಂತ ಅನ್ಕೊಂತೀನಿ. ಸೊ ನಾವ್ ಒಬ್ರೇ ಅಲ್ಲ, ಎಷ್ಟು ವರ್ಷಗಳ ಹಿಂದೆ ಒಂದು ಯುಗದಲ್ಲಿ ಒಬ್ಬ ಶಸ್ತ್ರ ಅಸ್ತ್ರ ಎಲ್ಲ ವಿದ್ಯೆಗಳಲ್ಲಿ ಪ್ರವೀಣನಾಗಿರ್ತಾನೆ. ಅವನನ್ನ ಬೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಯಾರ ಕೈಲೂ, ಅಷ್ಟು ಪವರ್ಫುಲ್ ಆಗಿರ್ತಾನೆ ಅವನು. ಸೊ ಅಂತವನು ಯುದ್ಧದಲ್ಲಿ ಎದುರುಗಡೆ ಸೈನ್ಯ ನಿಂತಿದೆ, ರೆಡಿ ಇದ್ದಾರೆ, ಯುದ್ಧಕ್ಕೆಲ್ಲ ರೆಡಿ ಇದೆ, ಬಂದ್ ನಿಂತಿದ್ದಾರೆ, ಹೇಳ್ತಿದ್ದಾನೆ ನಾನು ಯುದ್ಧ ಮಾಡಲ್ಲ, ನನ್ ಕೈಯಲ್ಲಿ ಆಗಲ್ಲ, ನಾನು ಎಲ್ಲಿ ಬೇಕಾದ್ರೆ ಕಾಡಿಗೆ ಓಡೋಗ್ಬಿಡ್ತೀನಿ, ನನಗೆ ಈ ಗೆಲುವು ಬೇಡ ಅಂತ ಹೇಳ್ತಿದ್ದಾನೆ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಎಸ್, ಅರ್ಜುನನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲಿರೋ ಅರ್ಜುನ ಬೇರೆ ಯಾರು ಅಲ್ಲ, ಅಲ್ಲಿರೋ ಅರ್ಜುನ ನಾವೇನೆ. ಸೊ ನಾನೇನ್ ಫಸ್ಟ್ ಹೇಳ್ದೆ ನಿಮ್ಗೆ, ನಮಗೂ ಕೂಡ ಒಂದು ಓಕೆ, ನಮ್ಗೆ ಗೊತ್ತಿರುತ್ತೆ ಒಳಗಡೆ, ಓಕೆ ಈ ಕೆಲ್ಸನ ನೀನ್ ಮಾಡು, ನೀನ್ ಗೆಲ್ತೀಯ. ಬಟ್ ಆದ್ರೆ ಆ ಕೆಲ್ಸನ ನಾವು ಮಾಡಲ್ಲ, ನಮ್ಗೆ ಲೇಸಿನೆಸ್ ಬರುತ್ತೆ, ಕನ್ಫ್ಯೂಷನ್ ಬರುತ್ತೆ. ಓಕೆ, ನಾವೊಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀವಿ, ಇದನ್ನ ಕ್ರ್ಯಾಕ್ ಮಾಡಿ ನಾವ್ ಅಲ್ಲಿ ಹೋಗಿ ಕಷ್ಟಪಟ್ಟು ಗೆಲ್ಬೇಕಾ? ಓಕೆ ಬೇಡ, ಆ ಗೆಲುವು ನಮ್ಗೆ ಅದು ಅಲ್ಲೇ ಇರ್ಲಿ, ನಾವ್ ಹಿಂಗೆ ಇದ್ಬಿಡೋಣ ಅಂತ ಡಿಸೈಡ್ ಮಾಡ್ತೀವಿ. ಇದನ್ನೆಲ್ಲ ಕ್ರ್ಯಾಕ್ ಮಾಡಿ ನಾವು ಹೋದಾಗ ಮಾತ್ರ ಗೆಲ್ಲೋಕ್ ಸಾಧ್ಯ. ಬಟ್ ಆ ಗೆಲುವು ಅಷ್ಟ್ ಈಸಿನಾ? ಅಷ್ಟ್ ಈಸಿ ಆಗಿಲ್ಲ. ಸೊ ಅಂತ ಅರ್ಜುನನೇ ನನ್ ಕೈಯಲ್ಲಿ ಆಗಲ್ಲ ಅಂತ ಡಿಸೈಡ್ ಮಾಡಿ ಶಸ್ತ್ರ ತ್ಯಾಗ ಮಾಡ್ದ ಅಂತಂದ್ರೆ, ಸೊ ನಾವು ನೀವೆಲ್ಲ ಕಾಮನ್ ಜನರು. ಸೊ ನಮ್ಗೆ ಈ ರೀತಿ ಆಗೋದು ತುಂಬಾನೇ ಕಾಮನ್. ಬಟ್ ಆದ್ರೆ ಸೊಲ್ಯೂಷನ್ ಇಲ್ಲಿ. ಸೊ ಯಾವ ರೀತಿ ಅರ್ಜುನ ಕೃಷ್ಣನಿಗೆ ಶರಣಾದೋ, ಅದೇ ರೀತಿ ನಾವು ಕೂಡ ಶರಣಾಗೋದು ತುಂಬಾನೇ ಮುಖ್ಯ. ಸೊ ಅಂತ ಸಮಯದಲ್ಲಿ ಅರ್ಜುನನಿಗೆ ಅವನ ಜೊತೆಗಿದ್ದ ಕೃಷ್ಣ ಅವನ ಗೊಂದಲಗಳನ್ನ ಪರಿಹಾರ ಮಾಡೋದಕ್ಕೆ ಕೊಟ್ಟಂತಹ ಉತ್ತರನೇ ಈ ಒಂದು ಭಗವದ್ಗೀತೆ ಅನ್ನೋ ಒಂದು ಪುಸ್ತಕ. ಸೊ ನಾವೇನ್ ಮಾಡ್ತೀವಿ, ಈ ಪುಸ್ತಕವನ್ನು ತುಂಬಾ ಓದೋದಿಲ್ಲ, ಇದೊಂದು ಪವಿತ್ರವಾದ ಗ್ರಂಥ ಅಂತೆಲ್ಲ ಡಿಸೈಡ್ ಮಾಡ್ಬಿಟ್ಟು ಸಪರೇಟ್ ಆಗಿ ಇದ್ರೆ, ಮನೇಲಿ ಇದ್ರೆ ಒಂದು ರ್ಯಾಕಲ್ಲಿ ಸಪರೇಟ್ ಆಗಿ, ಇಲ್ಲ ದೇವ್ರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಬಟ್ ಯಾವತ್ತೂ ಕೂಡ ತೆರೆದು ನೋಡೋದೇ ಇಲ್ಲ. ಸೊ ನಾವ್ ಯಾಕೆ ಓದಲ್ಲ ಅನ್ನೋದೊಂದು ಸಪರೇಟ್ ಆದ ವಿಡಿಯೋನೇ ಮಾಡ್ತೀನಿ. ಬಟ್ ನಾವ್ ಯಾಕೆ ಓದ್ಬೇಕು ಅನ್ನೋದನ್ನ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಒಂದು ಮಾತಿದೆ ಗೊತ್ತಾ, ನಾವ್ ಏನನ್ನು ಹುಡ್ಕೋಕೆ ಹೊರಡ್ತೀವೋ ಆವಾಗ ಮಾತ್ರ ಅದ್ ನಮಗ್ ಸಿಗತ್ತೆ. ಸೊ ನಾನು ಕೂಡ ಪ್ರತಿ ಸಂಡೇ ಇಸ್ಕಾನ್ಗೆ ಹೋಗ್ತೀನಿ. ಅಲ್ಲಿ ಇದರ ರಿಲೇಟೆಡ್ ಪ್ರವಚನಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇವತ್ತು ಲಕ್ಕಿಲಿ ಟಾಪಿಕ್ ಏನಂತಂದ್ರೆ, ಭಗವದ್ಗೀತೆನ ನಾವು ಯಾಕೆ ಓದ್ಬೇಕು ಅನ್ನೋದೇ ಟಾಪಿಕ್. ಸೊ ಅಲ್ಲಿ ಒಂದು ರೆಫರೆನ್ಸ್ ಕೊಟ್ರು, 2ನೇ ಅಧ್ಯಾಯದ 7ನೇ ಶ್ಲೋಕ. ಸೊ ಅದನ್ನೇ ಫಸ್ಟ್ ಓದಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಏನಾಯ್ತು ಅಂತ. ಸೊ ನಿಮ್ಮ ಹತ್ರ ಬುಕ್ಸ್ ಇಲ್ಲ ಅಂತಂದ್ರೆ ಜಸ್ಟ್ ಗೂಗಲ್ ಮಾಡಿದ್ದು ಸಾಕು, ಭಗವದ್ಗೀತೆ ಎಲ್ಲಾ ಶ್ಲೋಕಗಳು ಸಿಕ್ಬಿಡುತ್ತೆ ನಿಮ್ಗೆ. ಸೊ ಇಲ್ಲಾಂದ್ರೆ ನಿಮ್ಮ ಹತ್ತಿರದ ಇಸ್ಕಾನ್ಗಳಿರುತ್ತೆ, ಸೊ ಅಲ್ಲಿ ಕ್ಲಾಸಸ್ಗಳಿರುತ್ತೆ, ಆನ್ಲೈನ್ ಕ್ಲಾಸ್ಗಳಿರುತ್ತೆ, ಅಲ್ಲಿ ಜಾಯಿನ್ ಆಗ್ಬೋದು. ಇಲ್ಲ ಅಂತ ಅಂದ್ರೆ ಬುಕ್ಸ್ಗಳನ್ನ ತಂದು ಓದ್ಬೋದು. ಓಕೆ, ಅರ್ಜುನ ಹೇಳ್ತಾ ಇದ್ದಾನೆ ಇಲ್ಲಿ, ನನಗೆ ಈ ಫ್ಯಾಮಿಲಿ ವೀಕ್ನೆಸ್ ಇಂದ ನಾನ್ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ, ನನ್ ಡ್ಯೂಟಿನ ಮಾಡಕ್ ಆಗ್ತಾ ಇಲ್ಲ, ನಾ ಕಂಪ್ಲೀಟ್ ಆಗಿ ವೀಕ್ ಆಗ್ಬಿಟ್ಟಿದೀನಿ, ನನ್ ಕೈಯಲ್ಲಿ ಆಗ್ತಾ ಇಲ್ಲ ಇಲ್ಲಿ ಕೆಲ್ಸ. ಇಂಥ ಟೈಮ್ ನಲ್ಲಿ ನೀನ್ ನನಗೆ ಹೇಳೋ ಯಾವ್ದು ನನಗ್ ಬೆಸ್ಟ್? ನನ್ನನ್ನ ನಿನ್ನ ಫ್ರೆಂಡು ಅಂತ ತಿಳ್ಕೊಬೇಡ, ಅಂದ್ರೆ ಅವ್ರಿಬ್ರು ಫ್ರೆಂಡ್ಸ್ ತರ ಇದ್ರು, ಫ್ರೆಂಡ್ ಅಂತ ತಿಳ್ಕೊಬೇಡ. ನಾನ್ ಶರಣಾಗ್ಬಿಟ್ಟಿದೀನಿ ನಿನ್ಗೆ, ನಾನ್ ಶಿಷ್ಯ, ನೀನ್ ನನ್ ಗುರು, ನಾನ್ ಶರಣಾಗ್ಬಿಟ್ಟಿದೀನಿ, ದಯವಿಟ್ಟು ನನಗೊಂದು ದಾರಿ ಹೇಳು ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಸೊ ಇದರ ಭಾವಾರ್ಥ ಹೇಳ್ಬಿಡ್ತೀನಿ, ಚೆನ್ನಾಗಿದೆ.
ಸೊ ನಾವೇನ್ ಬದುಕಿದ್ವಿ ಈ ಜಗತ್ತೇನಿದೆ, ಸೊ ಈ ಜಗತ್ತಿನಲ್ಲಿ ನಮ್ಗೆ ಹೆಜ್ಜೆ ಹೆಜ್ಜೆಗೂ ಕನ್ಫ್ಯೂಷನ್ ಗಳು ಸ್ಟಾರ್ಟ್ ಆಗತ್ತಂತೆ. ನಮ್ಮ ಲೈಫ್ ಅಲ್ಲಿ ನಾವ್ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂತಂದ್ರೆ ನಮಗೆ ಒಂದು ಗುರು ಬೇಕಾಗುತ್ತೆ ಅಂತ ನಮ್ಮ ವೇದಶಾಸ್ತ್ರಗಳು ಹೇಳ್ತಾ ಇದಾವೆ. ಏಕೆ ನಮ್ಗೆ ಗುರುಗಳು ಏನಕ್ಕೆ ಬೇಕು ಅಂತಂದ್ರೆ ನಮ್ಗೆ ತುಂಬಾ ಅಪ್ಕಮಿಂಗ್ ಕನ್ಫ್ಯೂಷನ್ ಗಳು ಬರೋದಿದೆ. ಸೊ ಲೈಫ್ ಇನ್ನ ತುಂಬಾ ದೊಡ್ಡದಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ತುಂಬಾ ಕನ್ಫ್ಯೂಷನ್ ಗಳು ಬರ್ತವೆ ನಮ್ಗೀಗ. ಓಕೆ, ಬರ್ತಾ ಇದೀವಿ ಗುರು, ಕನ್ಫ್ಯೂಷನ್ ಗಳು ಹೇಳ್ತಾ ಇರ್ತೀವಿ, ಬರ್ತಾ ಇದೀವಿ, ನಾನು ನಿನಗೆ ಬರ್ತಾ ಇದೀನಿ, ಹತ್ರ ಬರ್ತಾ ಇದೀನಿ ಅಂತ ಹೇಳ್ತಿದ್ದೇವೆ. ಸೊ ಗುರು ಇದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಬದುಕಲ್ಲಿ ಬರ್ಲಿಕ್ಕಿರೋ ತುಂಬಾ ಗೊಂದಲಗಳಿಗೆ ಅವ್ರು ಮೊದಲೇನೆ ಉತ್ತರ ಕೊಟ್ಬಿಡ್ತಾರೆ. ಕಾಡಲ್ಲಿ ಒಂದು ಕಿಡಿ ಬಿದ್ದಿರುತ್ತೆ ಆಯ್ತಾ, ಅದ್ ಹೆಂಗೋ ಓದ್ಕೊಂಡು ದೊಡ್ಡ ಕಾಡ್ಗೀಚಾಗ್ಬಿಡುತ್ತೆ. ಸೊ ಅದೇ ರೀತಿ ನಮ್ ಜೀವನದಲ್ಲಿ ಗೊಂದಲಗಳು ಕೂಡ ನಮ್ಗೆ ಬೇಡ ಬೇಡ ಅಂದ್ರೂ ಬಂದು ನಮ್ಗೆ ತುಂಬಿಕೊಳ್ತಾ ಇರತ್ತೆ. ಸೊ ದೊಡ್ಡ ಕಾಡ್ಗಿಚ್ಚು ನಮ್ಮ ಒಳಗಡೆ ಹೊತ್ತಿರುತ್ತೆ. ಸೊ ಅಲ್ವಾ, ಸೊ ಮುಂದೆ ಇಲ್ಲಿ ಹೇಳ್ತಾ ಇದಾರೆ ನಮ್ಗೆಲ್ಲ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅಂದ್ರೆ ನಾವೊಂದ್ ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತೀವಿ, ಹಣ ಮಾಡ್ಬೇಕು ಅಥವಾ ಮನೆ ಕಟ್ಬೇಕು, ಕಾರ್ ತಗೋಬೇಕು. ಏನಕ್ಕಂದ್ರೆ ನಮ್ ಫ್ಯಾಮಿಲಿಗೋಸ್ಕರ, ಅಂದ್ರೆ ನಮ್ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂತೀವಿ. ಅಥವಾ ನಾವ್ ಸಾಯೋ ಟೈಮ್ ನಲ್ಲಿ ಫ್ಯಾಮಿಲಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳತ್ತೆ ಅಂತ ಒಂದು ನಾವ್ ಅನ್ಕೊಂಡಿರ್ತೀವಿ. ಈಗ ಅರ್ಜುನನಿಗೂ ಅಷ್ಟೇ, ತನ್ನ ಫ್ಯಾಮಿಲಿನ ಸೇಫ್ ಮಾಡ್ಬೇಕು ಅಥವಾ ತನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಬೇಕು ಅಂತಂದ್ರೆ ಅವನೀಗ ಈ ಯುದ್ಧನ ಗೆಲ್ಲೇಬೇಕಾಗಿತ್ತು. ಓಕೆನಾ, ಆದ್ರೆ ಅಲ್ಲಿ ಅವನಿಗೆ ಕನ್ಫ್ಯೂಷನ್ ಆಯ್ತು ಯುದ್ಧ ಭೂಮಿಯಲ್ಲಿ. ಬೇಡ ಬೇಡ, ಈ ತರ ಗೆಲುವು ನನಗ್ ಬೇಡ, ಇಲ್ಲಿ ಎದುರುಗಡೆ ಇರೋರು ನನ್ನವರೇ, ಅವ್ರನ್ನ ಕೊಂದು ನಾವ್ ಚೆನ್ನಾಗಿರ್ಬೇಕು ಅನ್ನೋದೇನಿದೆ ಅಂತ ಅವನಿಗೊಂದು ಭಾವನೆ ಬಂದ್ಬಿಡ್ತು. ಅವನಿಗೆ ಗೊತ್ತಿದೆ ನಾನ್ ಯುದ್ಧ ಮಾಡ್ಬೇಕು, ನಾನ್ ಗೆಲ್ಬೇಕು, ಅದ್ ನನ್ ಧರ್ಮ, ನನ್ ಕರ್ತವ್ಯ. ಆದ್ರೆ ಅವನಿಗೆ ಅಂತಿದ್ದಾನೆ, ಓಕೆ ನಾನು ಯುದ್ಧ ಮಾಡಲ್ಲ. ಓಕೆ, ತಲೆ ಹಾಳಾಯ್ತು ಅವನಿಗೆ, ಅರ್ಜುನನಿಗೆ. ಕೃಷ್ಣ ನನ್ಗೆ ಆಗ್ತಲ್ಲ, ದಯವಿಟ್ಟು ನೀನು ನನಗೆ ಬೋಧನೆ ಮಾಡು. ಅಂದ್ರೆ ನೀನ್ ಅನ್ಕೋಬೇಡ ನಾನ್ ನಿನ್ನ ಫ್ರೆಂಡ್, ಅಂದ್ರೆ ಇಬ್ರು ಫ್ರೆಂಡ್ಸ್ ತರ ಇರ್ತಾರೆ, ಒಳ್ಳೆ ಫ್ರೆಂಡ್ಸ್ ತರ. ನೀನ್ ಅನ್ಕೋಬೇಡ ನಾನು ನೀನು ಫ್ರೆಂಡ್ಸ್ ಅಂತ ಯಾವತ್ತೂ ಅನ್ಕೋಬೇಡ. ನಾನೀಗ ಶರಣಾಗ್ತಾ ಇದ್ದೇನೆ ನಿನ್ಗೆ, ನೀನ್ ನನ್ ಗುರು, ನಾನ್ ನಿನ್ನ ಶಿಷ್ಯ, ದಯವಿಟ್ಟು ನನ್ಗೆ ದಾರಿಯನ್ನ ತೋರ್ಸು ಅಂತ ಹೇಳ್ತೇನೆ. ಅಂದ್ರೆ ಅರ್ಜುನ ಕೃಷ್ಣನನ್ನ ಗುರುವನ್ನಾಗಿ ಸ್ವೀಕಾರ ಮಾಡಿದ. ಸೊ ಅದಾದ್ಮೇಲೆ ಕೃಷ್ಣ ಇವನ ಕನ್ಫ್ಯೂಷನ್ ಕ್ಲಿಯರ್ ಮಾಡೋದಕ್ಕೆ ಹೇಗೆ ಉತ್ತರ ಕೊಟ್ಟ ಅಂಡ್ ಅವನು ಹೇಗೆ ಅವನ ಕನ್ಫ್ಯೂಷನ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಯುದ್ಧ ಮಾಡ್ದ ಅನ್ನೋದೇ ಈ ಭಗವದ್ಗೀತೆಯಲ್ಲಿರುವ ವಿಷಯ. ಓಕೆನಾ, ಸೊ ಇದೆಲ್ಲದರ ಜೊತೆಗೆ ನಮಗೂ ಇರೋ ಕನ್ಫ್ಯೂಷನ್ ಗಳಿಗೆ ಉತ್ತರ ಈ ಭಗವದ್ಗೀತೆಯಲ್ಲಿ ಸಿಗತ್ತೆ. ಸೊ ಓಕೆ, ಅದನ್ನೆಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಓಕೆ, ಮತ್ತೆ ಸಿಗೋಣ. ಹರೇ ಕೃಷ್ಣ.